ಜಾಲತಾಣದಾಗ ಏನು ಹಾಕಬೇಕು ಏನು ಹಾಕಬಾರ್ದು ಅನ್ನೋಂಥದನ್ನ ಅವ್ರ ಮನಗಳು ಅವ್ರ ಇನ್ನೊಮ್ಮೆ ವಿಚಾರ ಮಾಡ್ಬೇಕು. ಅಭಿಮಾನಿಗಳು ನೋಡ್ರಿ, ಸಾವುಕಾರ ಅಭಿಮಾನಿ ಒಕ್ಕೂಟದಿಂದ ಸಾವಿರಾರು ಪೇಜ್ಗಳದಾವೆ. ಎಲ್ಲರೂ ಸಾವುಕಾರ ಇವತ್ತು ಉದ್ಘಾಟನೆ ಮಾಡಿದ್ದ, ಇವತ್ತು ಸಾವುಕಾರ ಬಂದ ಪೂಜೆ ಮಾಡಿದ್ದ, ಇಂಥ ವಿಡಿಯೋ ಹಾಕಿ ಸಂಭ್ರಮ ಮಾಡ್ಕೊಳ್ಳುವಂಥದ್ದು ನಾವು ಅಭಿಮಾನಿಗಳಿದ್ದೆವು. ಯಾರ ವಿರುದ್ಧ ಹೊಲಸ ವಿಡಿಯೋ ಹಾಕಿ ಆ ಒಂದು ಅಂಥ ಒಂದು ವ್ಯೂಸ್ ಸಂಬಂಧ ವಿಡಿಯೋ ಹಾಕಿ ಅದನ್ನು ಆನಂದ ಪಡುವಂಥವು ನಮ್ಮಲ್ಲಿ ಯಾರೂ ಇಲ್ಲ. ಆದರೆ ವಿಶೇಷವಾಗಿ ಇದು ಹುಕ್ಕೇರಿ ಪ್ರೆಸ್ಮೆಂಟ್ ನಂತರ ಇದು ಭಾಳ ನಡೆದೈತಿ. ಅದಕ್ಕಾಗಿ ಅವ್ರು ಯಾರು ಬಾಲಂಗೋಚಿಗಳು ಇದಿರಲ್ಲ, ಇಂಥ ಪೇಜ್ಗಳು ಮಾಡಿ ಒಂದು ಮೀಡಿಯಾ ಮುಖವಾಡ ಹಾಕೊಂಡ್ ಕೆಲಸ ಇನ್ನೊಮ್ಮೆ ಈ ರೀತಿ ಕಿಡಿಗೇಡಿತನ ನೀವು ಜೀವನದಾಗೂ ಮಾಡೋದಿಲ್ಲ. ಹಂಗೆ ಇವತ್ತು ನಾವು ಬರೋಬ್ಬರಿ ಕಾನೂನು ಕ್ರಮ ತೊಗೊಳಕತ್ತೀವಿ. ಅದ್ರ ಸಂಬಂಧಪಟ್ಟಂಗೆ ಥೋಡೆ ಸ್ಕ್ರೀನ್ಶಾಟ್ ಅದ ನಮ್ಮ ಕಡೆ. ಇವು ಸಾಮಾಜಿಕ ಜಾಲತಾಣದಾಗ ಏನು ಪೋಸ್ಟ್ ಮಾಡತ್ತಾರೋ ಅಂತ ಥೋಡೆ ನಾವು ಇವತ್ತು ದಿವಸ ಎಲ್ಲ ID ತೆಗೆದೆವು. ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ನಾವು ಇವತ್ತಿನ ದಿವಸ ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡಿದ್ದೆವು. ಈ ಪತ್ರಿಕಾಗೋಷ್ಠಿ ನಂತರ ಹಲವಾರು ಅದಾವೆ. ಇನ್ನು ಇವು ಹುಕ್ಕೇರಿ ಒಬ್ಬ ಇವು ಲೀಡ್ರ್. ಈ ಮನುಷ್ಯ ಎಂಥ ಭಾಷೆ ಬಳಸ್ಯಾರ ಗೊತ್ತಂದ್ರೆ, ಒಂದೇ ಪ್ರೆಸ್ ಮ್ಯಾಟ್ನ್ಯಾಗ ನಮ್ಮ ಉತ್ತರ ಕರ್ನಾಟಕ ಭಾಳ ಅಶ್ಲೀಲ ಪದ ಅದು. ಅದನ್ನು ನೋಡಿ ಸಂವಿಧಾನದಾಗ ಈ ಭಾಷೆ ಹೊಲಸು ಅನ್ನಕ್ಕೆ ಬರೋದಿಲ್ಲ ಅಂತ ಹೊಸ ಪದ ಐತದ, ಗಜಮಾ ಅಂತಾರೆ. ಅವ್ನ ಮನ್ಯಾಗ ಹೆಂಡತಿ ವಿಡಿಯೋ ನೋಡ್ತಾಳಂದ್ರೆ ಕೇಳ್ಬೇಕು ಅವನಾಗೈತೆ ನಾವು. ಅವ್ರ ಮನ್ಯಾಗ ಹೆಣ್ಮಕ್ಳ ಅವನದು ಪ್ರೆಸ್ ಮೀಟ್ ಕೇಳ್ರಂದ್ರೆ ಅವಂಗ ಹೋಗಿತಾರೆ. ಅಂಥ ಸ್ಟೇಟ್ಮೆಂಟ್ ಕೊಡುವಂಥ ವ್ಯಕ್ತಿ ಅದನ್ನು. ಅದಕ್ಕೆ ಎಚ್ಚೆತ್ಕೊಳ್ಬೇಕು, ಏನು ಮಾತಾಡ್ತೀವಿ ಏನಿಲ್ಲ, ನಾಲ್ಗೆ ಎಲೆಬಿಲ್ಲ. ಹುಕ್ಕೇರಿ ನೋಡ್ರಿ, ರಮೇಶ್ ಕತ್ತಿ ಈ ಗರಡಿ ಗಮ್ಮತ್ತು ನಾವು ಹೆಸರು ಸಹಿತ ಹಾಕಿದಾನು. ಈ ಅವ್ನು ಏನು ಹೇಳ್ಯಾನ ಅದನ್ನು ಬರ್ದಾನ. ಆ ವ್ಯಕ್ತಿ ಬಾಯಾಗ ಏನು ಬಂದೈತಿ ಆದ ಶಬ್ದ ಯಥಾವತ್ತಾಗಿ ಅವನ ಇನ್ಸ್ಟಾಗ್ರಾಮ್ ಚಾನಲ್ದಾಗ ಹಾಕಿದಾನ. ನಮ್ಮದು ಕರ್ತವ್ಯ ಐತ್ರಿ ಪತ್ರಕರ್ತರ ಏನಂತ, ಒಬ್ಬ ವ್ಯಕ್ತಿ ಏನು ಭಾಷಣ ಮಾಡ್ರು ನಾವು ಅದಕ್ಕೆ ಮೇಕಪ್ ಮಾಡ್ತೇವೆ. ಫೇರ್ ಆ್ಯಂಡ್ ಲವ್ಲಿ ಪೌಡ್ರ್ ಹೆಚ್ಚು ಗ್ಯಾಸ್ ಅದನ್ನು ಶುದ್ಧ ಮಾಡಿ ಬೇರೆ ಬರೀತೇವೆ. ನಮ್ಮದು ಧರ್ಮ ಐತಿ, ಪತ್ರಿಕಾ ಧರ್ಮ. ಅದನ್ನು ಮರೆತು ಯಥಾವತ್ತಾಗಿ ಅವ ಮಾತಾಡಿದ ಭಾಷೆ, ಆ ಭಾಷೆ ಎಟ್ಟನ್ನು ಒಂದೇ ಪದ 10 ಸರಿ ಬಳಸ್ಯಾನ. ಅದನ್ನು ಅಶ್ಲೀಲವಾಗಿ ಭಾಳ ಮಜಾ ತೊಗೊಂಡು ಹೇಳ್ಯಾನ. ಅಂಥ ವ್ಯಕ್ತಿ ನೋಡ್ರಿ, ಅವ್ರ ಮನೆಯವ್ರು ವಿಡಿಯೋ ನೋಡ್ಬೇಕದನ ಅವ್ನು ಗಜಮ ಮಾಡೋಂಗೆ ಆಕೈತಿ ಬೆಳೆ ಅವ್ನು ಅಂತ ಹೇಳ್ತಾ ಇದ್ದೀವಿ. ಎಲ್ಲರೂ ಎಚ್ಚೆತ್ಕೊಳ್ಬೇಕು, ಈ ಒಂದು ಪದದಿಂದ ಅವ್ರು ಹೊರ ಬರಬೇಕು. ಆಮೇಲೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಮಾಧ್ಯಮದವರಿಗೂ, ಇಲ್ಲಿ ಸೇರಿದ ಎಲ್ಲ ಅಭಿಮಾನಿಗಳಿಗೂ, ಈ ಪತ್ರಿಕಾಗೋಷ್ಠಿಯಲ್ಲಿ ಸಾವುಕಾರ ಅಭಿಮಾನಿ ಒಕ್ಕೂಟದ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಆ್ಯಂಡ್ ಕಾನ್ಸ್ಪಿರಸಿ, ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತಲೇ ಹೇಳ್ಬೋದು. ಯಾಕಂದರೆ 5 ವರ್ಷದಿಂದ ಅಪ್ಲೋಡ್ ಆಗಿದ್ದ ವಿಡಿಯೋನ ಈಗ ಯೂಸ್ ಮಾಡ್ತಾರಂದ್ರೆ ದರ್ ಶುಡ್ ಬಿ ಸಮ್ ಮೋಟಿವ್ ಅಲ್ಲ, ಏನಾದರೂ ಒಂದು ರಾಂಗ್ ಇಂಟೆನ್ಷನ್ ಇರಬೇಕು. ಅದರ್ವೈಸ್ ಯಾರು ಸುಮ್ಮನೆ ಹಾಕ್ತಾರೆ? ಸೊ ಅದಕ್ಕೆ ಹಾಗಾದಾಗ ಬಿ ಅವೇರ್ ಆಫ್ ಇಟ್. ನಿಮ್ಮ ವರ್ಡ್ಸ್, ನಿಮ್ಮದು ಲೈನ್ಸ್, ನೀವೇನು ಹೇಳ್ತೀರಿ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾನು ಅದಕ್ಕೆ ಫೋಕಸ್ TV ಮೇಲೆ ಸ್ಟ್ರಿಕ್ಟ್ಲಿ ಆ್ಯಕ್ಷನ್ ತೊಗೊಳ್ಳೇಬೇಕಂತ ಹೇಳಿದ್ವಿ. ಯಾಕಂತಂದರೆ ಕ್ಲಿಯರಾಗಿ ಕಾಣಕತ್ತಿದ್ವಿ. ಓನರೇ MDನೇ ಬೇರೆ, ಪೋಸ್ಟ್ ಮಾಡೋರೇ ಬೇರೆ, ವಾಪಸ್ IP ಅಡ್ರೆಸ್ ಇರೋದೇ ಬೇರೆ. ಇನ್ಫ್ಯಾಕ್ಟ್ ನಾವು ಅವರಿಗೆ ಲೀಗಲ್ ನೋಟಿಸ್ ಕಳಿಸಿದ್ವಿ ಡಿಫಾಮೇಷನ್ ಕೇಸಿಗೆ. ಅವರು ವೆಬ್ಸೈಟ್, ನಾವು ಲೀಗಲ್ ನೋಟಿಸ್, ಅವರು ವೆಬ್ಸೈಟ್ ಒಳಗಡೆ ಒಂದು ಅಡ್ರೆಸ್ ಹಾಕ್ತಾರೆ. ಇಟ್ಸ್ ಅ ಅಫಿಷಿಯಲ್ ವೆಬ್ಸೈಟ್ ಆಫ್ ಅ ಫೋಕಸ್ ಕನ್ನಡ ನ್ಯೂಸ್ ಚಾನಲ್. ಇಂಟ್ರೆಸ್ಟಿಂಗ್ಲಿ ನಾವು ಅಡ್ರೆಸ್ಗೆ ನೋಟಿಸ್ ಕಳಿಸಿದ್ರೆ ಆ ಪರ್ಸನಲ್ಲಿ ಇಲ್ಲೇ ಇಲ್ಲ, ಆ ನ್ಯೂಸ್ ಚಾನಲ್ಲೇ ಇಲ್ಲ ಅಲ್ಲಿ. ಸೊ ಹೂ ಈಸ್ ಆಪರೇಟಿಂಗ್ ದಿಸ್? ವೆದರ್ ಸಿಟಿಸನ್ ಆಫ್ ಇಂಡಿಯಾ ಇಟ್ ಸೆಲ್ಫ್ ಈಸ್ ಆಪರೇಟಿಂಗ್ ದಿಸ್? ನಾನು ಅದನ್ನು ಕೇಳ್ತೀನಿ. ನಾಟ್ ಅಬೌಟ್ ಪೊಲಿಟಿಕಲ್ ರೈವಲ್ರೀಸ್ ಬಿಡ್ರಿ, ವೆದರ್ ಇಂಡಿಯನ್ಸೇ ಆಪ್ರೇಟ್ ಮಾಡೋಕ್ಕಂತಾರ ಇವನ್ ಚಾನಲ್ನ? ಸೊ ನಾವು ಅದಾದಮೇಲೆ ವಾಪಸ್ ಇನ್ನೊಂದು ಸರ್ತಿ ಕ್ರಾಸ್ ವೆರಿಫೈ ಮಾಡಿದ್ವಿ. ಎಲ್ಲೂ ಇನ್ನೂ ಮಟ್ಟ ಅವ್ರ ಅಡ್ರೆಸ್ ಸಿಕ್ಕಿರಲಿಲ್ಲ. ರೀಸೆಂಟಾಗಿ ಬೆಂಗಳೂರಿನಾಗ ಎಲ್ಲ ನ್ಯೂಸ್ ಚಾನಲ್ಸ್ ಕಡೆಯಿಂದ ಸೋರ್ಸ್ ತಗೊಂಡು ಸಾವುಕಾರ ಅಭಿಮಾನಿ ಬಳಗಗಳು ಎಲ್ಲ ಕಡೆ ಅಡ್ಡಾಡಿ ಆ ನ್ಯೂಸ್ ಚಾನಲನ್ನು ಹಿಡ್ಕೊಂಡು ಬಂದರು. ಅಂದರೆ ಅವ್ರ ಅಡ್ರೆಸ್ ಹುಡ್ಕೊಂಡು ಬಂದಾರ. ಇಟ್ ವಾಸ್ ಲೈಕ್ ಪಾನ್ ಪಟ್ಟಿ ಅಂಗಡಿ ಟೈಪ್ ನ್ಯೂಸ್ ಚಾನಲ್ ನಡೆಸ್ತಾರೆ ಅವ್ರು. If this is the respect, in case media is getting in the future, ಯಾರೂ ಮೀಡಿಯಾ ಮೇಲೆ ನಂಬಿಕೆ ಇಟ್ಕೊಳ್ಳಲ್ಲ. ಈಗ ನಾವು ಮುಂದಿನ ಕೇಸ್ ಇದನ್ನು ಈಗ ಆಲ್ರೆಡಿ ನಾನು ಹೇಳಿದೆ ನಿಮ್ಗೆ ಏನಾಗೈತಿ ಏನಿಲ್ಲ, ಒಬ್ಬರು ನ್ಯೂಸ್ ಚಾನಲ್ ಅವರು ಯಾವ ರೀತಿ ಜನರಿಗೆ ಫ್ರಾಡ್ ಮಾಡಕತ್ತಾರ ಅಂತ ಹೇಳಿದೆ. ಇದೇ ಫ್ಯೂಚರ್ನಾಗ ಕಂಟಿನ್ಯೂ ಹಾಕೊಂತ ಹೋದರೆ ಯಾರೂ ನಂಬಂಗಿಲ್ಲ ನ್ಯೂಸ್ ಚಾನಲ್ಸ್ನ, ಯಾರೂ ನ್ಯೂಸ್ನೇ ನಂಬಂಗಿಲ್ಲ. ಯಾಕಂತಂದರೆ ಈಗ ಒಂದು ಇನ್ಸಿಡೆಂಟ್ ಆಗಿರುತ್ತೆ, 2 ನಿಮಿಷ ಆಗಿರಂಗಿಲ್ಲ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಾಗಿ ಬರ್ತೈತಿ. ಆಥರೈಸ್ಡ್ ಲೈಸೆನ್ಸ್ಡ್ ನ್ಯೂಸ್ ಚಾನಲ್ನಾಗ ಬರೋಕ್ಕೆ 4-5 ಗಂಟೆ ಆಗ್ತೈತಿ. ಹಾಗಂದ್ರೆ ನಿಮ್ಮ ಸ್ಟ್ರಗಲ್ ಎಲ್ಲ ಏನು ಸರ್? ನೀವು ಅಲ್ಲಿಂದ ಬಂದು ಇಲ್ಲಿ ಶೂಟ್ ಮಾಡಿ ನ್ಯೂಸ್ ಎಡಿಟ್ ಮಾಡಿ ವಾಪಸ್ ನಿಮ್ಮ ಮೇನ್ ಬ್ರಾಂಚಿಗೆ ಕಳಿಸಿ ನ್ಯೂಸ್ ಹಾಕಿಸ್ತೀರಿ. ಅಂದರೆ ನಿಮ್ಮ ಸ್ಟ್ರಗಲಿಗೆ ಬೆಲೆ ಇಲ್ವಾ? ಅಥವಾ ರ್ಯಾಂಡಮ್ ಆಗಿ ಇಲ್ಲಿ ಫೋನ್ ಇಟ್ಕೊಂಡು ಜಸ್ಟ್ ಝೂಮ್ ಮಾಡಿ ಒಂದು ವಿಡಿಯೋ ಮಾಡಿದೆ, ರೀಲ್ ಮಾಡಿದೆ, ಅದನ್ನು ಪೋಸ್ಟ್ ಮಾಡ್ತೀನಿ ಅಂತಂದರೆ ದಟ್ ಈಸ್ ವಾಟ್ ಇಟ್ ಈಸ್. ಅದು ಜಾಸ್ತಿ ನಮಗೆ ಲಾಸ್ ಆಗೋಕ್ಕಿಂತ ನನಗೇನು ಅನಿಸ್ತೈತಿ ಅಂತಂದರೆ, ಮೀಡಿಯಾದವ್ರಿಗೆ ಯಾರು ಲೈಸೆನ್ಸ್ಡ್, ಆಥರೈಸ್ಡ್ ಆ್ಯಂಡ್
ವೆರಿ ಇಂಪಾರ್ಟೆಂಟ್ ನ್ಯೂಸನ್ನು ಯಾರು ಸರ್ಕ್ಯುಲೇಟ್ ಮಾಡ್ತಿರಲ್ಲ ಇದು ಆ್ಯಕ್ಚುಲಿ ನಿಮಗೆ ಲಾಸ್. ದಿಸ್ ಇಸ್ ದ ಫಸ್ಟ್ ಸ್ಟೇಜ್ ಆ್ಯಕ್ಚುಲಿ. ಇಟ್ಸ್ ಕೈಂಡ್ ಆಫ್ ಫಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್, ಹಿಂಗೆ ಬಿದ್ದರೆ ಕಂಟಿನ್ಯೂ ಆಗ್ತೈತೆ. ಫೈನಲ್ ಸ್ಟೇಜ್ ಆ್ಯಸ್ ಯೂಶುವಲ್ ನಾನು ಹೇಳ್ದಂಗೆ ಇಟ್ ವಿಲ್ ಆಲ್ಸೋ ಸಪೋರ್ಟ್ ದಿ ಟೆರರಿಸಮ್ ಟು. ಅದು ಮಾತ್ರ ವಿ ಕ್ಯಾನ್ ಗ್ಯಾರಂಟಿ. ಬಿಕಾಸ್ ಇಫ್ ನೋಬಡಿ ಈಸ್ ಹ್ಯಾಂಡಲಿಂಗ್ ಸೋಷಿಯಲ್ ಮೀಡಿಯಾಸ್ ಅಲ್ಲ, ಬಿಕಾಸ್ ಸೈಬರ್ ಕ್ರೈಮಲ್ಲಿ ಆಲ್ರೆಡಿ ನೋಡ್ತೀವಿ ನಾವು ದುಡ್ಡು ಲಪ್ಟಾಯಿಸಿ ಎಷ್ಟೋ ಫ್ರಾಡ್ ಕೇಸಸ್ ಆಗ್ಯಾವ. ಅದ್ರಾಗ ಎಷ್ಟು ಜನನ ಪೊಲೀಸರು ಹಿಡಿಯೋಕ್ಕಾಗಕ್ಕಂತೈತಿ. ಯಾಕಂತಂದರೆ ಆಪ್ರೇಟ್ ಮಾಡೋರೇ ಬೇರೆ, ಸಿಮ್ ಇರೋ ಹೆಸರೇ ಬೇರೆ. ನಮ್ಮ ತಾಲೂಕಿನ ಜಾರಕಿಹೊಳಿ ಅಭಿಮಾನಿ ಬಳಗದಿಂದ ಕೂಡಿದಂಥ ಜನಸಮೂಹಕ್ಕೆ ಬೆಳಗಿನ ಜಾವದ ಮುಂಜಾನೆಯ ಶುಭನಮನಗಳು. ಈ ಕಾರ್ಯಕ್ರಮ ರೂಪಿಸುವುದಂದ್ರೆ ರಾಜಕೀಯ ದುರುದ್ದೇಶ ಮತ್ತು ಉದ್ದೇಶ ಈ ಚಾನಲ್ಗಳ ವಿರುದ್ಧ ಹೋರಾಟ. ಯಾಕಂದ್ರೆ ಯಾರ್ದೋ ಮಾತು ಕೇಳಿ ಏನೇನೋ ಹಾಕುವಂಥ ಒಂದು ಹುನ್ನಾರ ನಡೆಯತೈತಿ. ಅದಕ್ಕಾಗಿ ದಯವಿಟ್ಟು ಇದು ಸಮಾಜಘಾತುಕ ಕೆಲಸ. ಇವತ್ತು ಒಬ್ಬ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಇರ್ತಕ್ಕಂಥ ಒಂದು ಜಾರಕಿಹೊಳಿ ಸಹೋದರರಿಗೆ ಇಂಥವೆಲ್ಲ ಅಶ್ಲೀಲ ಪದ ಬಳಸಿ ಒಂದು ಯಾವುದೇ ರೀತಿ ಕೆಟ್ಟ ವಿಡಿಯೋಸ್ಗಳನ್ನ, ಹಿಂದಿನ ವಿಡಿಯೋಸ್ಗಳನ್ನ ಮಾಡುವಂಥ ಒಂದು ಮುಂದಿನ ಒಂದು ಸಮಾಜದಲ್ಲಿ ಪ್ರತಿಯೊಂದು ಮನೆಗೆ ಈಗ ಯಾರೋ ಏನೋ ಇದನ್ನು ಮಾಡಿರಿ ಅಂದ್ರೆ ಅಂಥವ್ರಿಗೂ ಮಾಡುವಂಥ ಒಂದು ಪ್ರಸಂಗ ಒದಗಿ ಬರ್ತೈತಿ. ಅದಕ್ಕಾಗಿ ಮನಸ್ಸಿನಿಂದ ಇವತ್ತಿನ ದಿವಸ ಸಾವಿರಾರು ಜನ ಕೂಡಿ ಇವತ್ತು ನಾವು ಇಂಥ ಫೇಕ್ ನ್ಯೂಸ್ ಮಾಡುವಂಥ ಒಂದು ಚಾನಲ್ಗಳಿಗೆ ಕಡಿವಾಣ ಹಾಕಬೇಕು. ಅವರಿಗೆ ಕಾನೂನಾತ್ಮಕವಾಗಿ ಅವರಿಗೆ ದಂಡವನ್ನು ವಿಧಿಸಿ ಅವರನ್ನು ಜೈಲಿಗೆ ಹಾಕುವಂಥ ಒಂದು ಪ್ರಕ್ರಿಯೆಯನ್ನು ಮಾಡಬೇಕಂತ ವಿನಂತಿಯಿಂದ ಕೇಳ್ಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಈ ಸ್ವಯಂ ಪ್ರೇರಿತ ನಮ್ಮ ಜಾರಕಿಹೊಳಿ ಕುಟುಂಬದ ಅಭಿಮಾನಿಗಳಿಗೆ ಧನ್ಯವಾದ ಹೇಳುತ್ತಾ, ಯಾಕಂದರೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಾರೆ. ಅವರ ಅಭಿಮಾನಿಗಳು ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಈ ಸುಮಾರು 1 ತಿಂಗಳು 2 ತಿಂಗಳಿಂದ ಮುಂಚೆ ಪೂರಾ ಹಳಿ ವಿಡಿಯೋ ಅಂದ್ರೆ ಯಾವುದೋ ವರ್ಷ ಮಾತಾಡಿದಂಥದ್ದು, ಯಾವುದೋ ಒಂದು ಫೇಕ್ ವಿಡಿಯೋ ಸೃಷ್ಟಿ ಮಾಡಿ ಬಿಟ್ಟಂಥದ್ದು, ಮತ್ತು ಯಾವುದೋ ಒಂದು ಅಶ್ಲೀಲವಾದ ಪದ ಬಳಸಿ ಯಾವೊಬ್ಬ ಬೆದಿರ್ತಾನೆ ಎಲ್ಲೋ ಸೋಷಿಯಲ್ ಮೀಡಿಯಾದಾಗದು ಅಂಥ ವಿಡಿಯೋಗಳನ್ನ ಕಲೆಕ್ಟ್ ಮಾಡ್ಕೊಂಡು ಯಾವುದೋ ಸುದ್ದಿವಾಹಿನಿಯಲ್ಲಿ ಉದ್ದೇಶಪೂರ್ವಕವಾಗಿ ಸುದ್ದಿ ಮಾಡಿದಂಥ, ಉದ್ದೇಶಪೂರ್ವಕವಾಗಿ ಕ್ರಿಯೇಟ್ ಮಾಡಿದಂಥ ವಿಡಿಯೋಗಳನ್ನ ಜಾಲತಾಣಗಳಿಂದ ಕನೆಕ್ಟ್ ಮಾಡ್ಕೊಂಡು ಮತ್ತು ನ್ಯೂಸ್ ಚಾನಲಿಂದ ಅದನ್ನ ಸೇವ್ ಮಾಡಿಕೊಂಡು ಈಗ ಉದ್ದೇಶಪೂರ್ವಕವಾಗಿ ನಮ್ಮ ಜಾರಕಿಹೊಳಿ ಕುಟುಂಬದವರು ಈ ಸಮಾಜದ ಈ ರಾಜ್ಯದ ಒಂದು ಪ್ರಮುಖ ರಾಜಕೀಯ ಕುಟುಂಬವಾಗಿ ಹೊರಹೊಮ್ಮಿದ್ದರಿಂದ ಈ ಮುಂದಿನ ಭವಿಷ್ಯ ಅವರಿಗೆ ಒಳ್ಳೆ ಭವಿಷ್ಯ ಇದೆ ಸಮಾಜದಲ್ಲಿ. ಅದನ್ನು ಉದ್ದೇಶಪೂರ್ವಕವಾಗಿ ಈಗಿನ ಯುವಜನರಿಗೆ ಈಗೆಲ್ಲ, ಯಾಕಂದ್ರೆ ಎಲ್ಲರೂ ಈಗ ಸೋಷಿಯಲ್ ಮೀಡಿಯಾ ಮತ್ತು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ದನ್ನ ಡಿಪೆಂಡ್ ಆಗಿಬಿಟ್ಟಾರಲ್ಲ ಯುವಜನ. ಆ ಯುವಜನರಿಗೆ ದಾರಿ ತಪ್ಪಿಸುವಂಥ ಕೆಲಸ ಕೆಲವೊಂದು ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಆ ಹಳಿ ವಿಡಿಯೋಗಳನ್ನ ಹ್ಯಾಕ್ ಮಾಡಿ ಹಳಿ ವಿಡಿಯೋಗಳನ್ನ ಮತ್ತಷ್ಟು ಕಟ್ ಮಾಡಿ ಅವ್ರು ಹೆಂಗೆ ಬೇಕಂಗೆ ವಿಡಿಯೋವನ್ನು ಸೃಷ್ಟಿ ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಬಿಡುವಂಥ ವ್ಯವಸ್ಥೆ ಮಾಡತ್ತಾರ. ಅದಕ್ಕೋಸ್ಕರ ಈಗ ನಾವು ಈ ಅಭಿಮಾನಿಗಳು ಏನು ಒತ್ತಾಯ ಮಾಡತ್ತಂದ್ರೆ ಕಾನೂನಾತ್ಮಕವಾಗಿ ಮೊನ್ನೆ ನಡೆದಂಥ ಅಧಿವೇಶನದಲ್ಲಿ ಯಾವುದೇ ಒಂದು ದ್ವೇಷ ಭಾಷಣ ಮಾಡುವುದ ಮತ್ತು ಒಂದು ಸಮಾಜಘಾತಕ ಒಂದು ಪ್ರಚೋದನಕಾರಿ ಅಂತ ಹೇಳಿಕೆಯನ್ನು ಕೊಡುವಂಥ ಭಾಷಣವನ್ನು ನಿರ್ಬಂಧಿಸುವಂಥ ಮಸೂದೆಯನ್ನು ಪಾಸ್ ಮಾಡುವಂಥ ಆಗತೈತಿ. ಅಂಥ ಸಮಯದಲ್ಲಿ ಈಗ ಸಣ್ಣ ಹುಡುಗರನ್ನು ಬಯಸ್ಕೊಂಡು, ಸಣ್ಣ ಹುಡುಗರು ಅಂದರೆ ಸಣ್ಣರಲ್ಲ, ಅವ್ರನ್ನ ಆಲ್ಮೋಸ್ಟ್ ಇವರೆಲ್ಲ ಸೋಷಿಯಲ್ ಮೀಡಿಯಾಗೆ ಎಡಿಟ್ ಆಗಿರ್ತಾರೆ. ಅವರು ಶೋಕಿಗೆ ಯಾವುದಾದ್ರು ಒಂದು ವಿಡಿಯೋ ಬಿಡೋದು ಪಾಪ್ಯುಲರ್ ಆಗೋ ಸಂಬಂಧ ಅಂಥ ಹುಡುಗರನ್ನು ಬಳಸಿಕೊಂಡು ಕೆಲವೊಂದಿಷ್ಟು ಕುಟುಂಬಗಳು ಈ ನಮ್ಮ ಜಾರಕಿಹೊಳಿ ಕುಟುಂಬಗಳನ್ನ ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡ್ಕೊಂಡು ಅಂಥ ಹುಡುಗರನ್ನ ಬಳಕೆ ಮಾಡ್ಕೊಂಡು ಈಗ ಅಶ್ಲೀಲ ವಿಡಿಯೋಗಳಾಯ್ತು, ಯಾವುದೋ ಕಾಲದಲ್ಲಿ ರಾಜಕೀಯವಾಗಿ ಮಾತಾಡಿದಂಥ ಅದನ್ನು ಕಟ್ ಮಾಡಿ ಅವ್ರ ಕುಟುಂಬದೊಳಗಾಯ್ತು ಮತ್ತು ಅವ್ರ ಅಭಿಮಾನಿಗಳಿಗೆ ಮನಸ್ಸು ನೋವು ಆಗಬೇಕು. ಮತ್ತು ಇನ್ನುಳಿದ ಬೇರೆ ಕ್ಷೇತ್ರದಲ್ಲಿ ಇವರ ಪ್ರಭಾವ ಜಾಸ್ತಿ ಆಗ್ತೈತೆ. ನಮ್ಮ ಜಾರಕಿಹೊಳಿ ಕುಟುಂಬದವರು ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಪ್ರಭಾವಿತರಾಗಿದ್ದಾರೆ ಮತ್ತು ಪ್ರಭಾವಿತ ಆಗ್ತಾರೆ. ಅದಕ್ಕೋಸ್ಕರ ಅಲ್ಲಿ ಯಾರೋ ಒಬ್ಬರು ನೋಡಿರಂಗಿಲ್ಲ, ಸಡನ್ಲಿ ಈ ವಿಡಿಯೋ ನೋಡ್ರಿ ಅಂದರೆ 2019 ವಿಡಿಯೋ ಕಟ್ ಮಾಡಿ ಹಾಕತ್ತಾರೆ, 21 ಕಟ್ ಮಾಡಿ ಹಾಕತ್ತಾರೆ ಎಲೆಕ್ಷನ್ದಾಗಿಂದ. ಅದು ನೋಡ್ರಿ ಅಂದ್ರೆ ಅವ್ರಿಗೇನೋ ಒಂದು ಬೇರೆ ಮನಸ್ಸಿನ ಭಾವನೆ ಹುಡ್ತೈತಿ. ಆ ಉದ್ದೇಶಪೂರ್ವಕವಾಗಿಯೇ ಇದನ್ನು ಮಂದಿನ ಮನಸ್ಥಿತಿಯನ್ನು ಡೈವರ್ಟ್ ಮಾಡೋಕ್ಕೋಸ್ಕರ, ಇವರ ಪಾಪ್ಯುಲಾರಿಟಿ ಕಡಿಮೆ ಮಾಡೋಕ್ಕೋಸ್ಕರ, ಜನಪ್ರಿಯತೆಯನ್ನು ಕಡಿಮೆ ಮಾಡೋಕ್ಕೋಸ್ಕರ ಉದ್ದೇಶಪೂರ್ವಕವಾಗಿ ಹುಡುಗರ ಕೈಲಿ ಮಾಡ್ಸತ್ತಾರ. ಅದು ಯಾವ ಮಾಡೋತಾನೋ ಅವು ಮಾಡಿಸಿದವಾತು. ಈಗ ಸೋಷಿಯಲ್ ಮೀಡಿಯಾದಾಗ ಈಗ ಸದ್ಯಕ್ಕೆ ಅಪ್ಲೋಡ್ ಮಾಡಿದಾರತ್ತು, ಅದನ್ನು ಶೇರ್ ಮಾಡಕತ್ತಾರಂತು. ಅವರೆಲ್ಲರ ಮೇಲೆ ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಬೇಕು. ನಮ್ಮ ಆಲ್ರೆಡಿ ನಮ್ಮ ಎಲ್ಲ ಅಭಿಮಾನಿ ಬಳಗದ ವತಿಯಿಂದ ಕಾನೂನು ಸಲಹೆಗಾರ ತಗೊಂಡು ಈಗ ಆಲ್ರೆಡಿ ನಾವು ಪ್ರಕರಣ ದಾಖಲೆ ಮಾಡತ್ತೇವೆ. ಈಗ ಸದ್ಯಕ್ಕೆ ದಾಖಲೆ ಮಾಡತ್ತೇವೆ. ಇನ್ನು ಮುಂದೆ ಯಾವಾದರೂ
ನಿಲ್ಲಿಸತ್ತೀರಿ ಅದು ನಿಲ್ಲಿಸಿರೋ ಚಲೋ. ಈಗ ಇಡೂಸ್ ನಾವು ಗಪ್ಪಿದ್ದು ಈಗ ಈ ಕಾನೂನು ಪ್ರಚೋದನಾಕಾರಿ ಮಸೂದೆ ಪಾಸ್ ಆದಂದ್ರಾಗ ನಾವು ಯಾರ ಕಾರಣ ಕಾಯಂಗಿಲ್ಲ. ಪ್ರತಿಯೊಬ್ಬರು ಅಭಿಮಾನಿಗಳು ನಿಮ್ಮ ಪ್ರಕರಣವಾಗಿ 1 ಬಿಟ್ಟು 10 ಪ್ರಕರಣ ದಾಖಲೆ ಮಾಡಿಸ್ತು. ನಿಮ್ಮನ್ನು ಒಳಗಾಗ್ಸೋತಕ್ಕ ಬಿಡಂಗಿಲ್ಲ. ಅದಕ್ಕಾಗಿ ಯಾವುದೋ ಒಂದು ವ್ಯಕ್ತಿತ್ವವನ್ನು ಹಾಳು ಮಾಡಬೇಕಾದ್ರೆ 100 ಬಾರಿ ವಿಚಾರ ಮಾಡಿ ಮಾತಾಡಬೇಕು. ಯಾವುದೇ ಒಬ್ರಿಗೆ ಶೇರ್ ಮಾಡಿದ್ರು ಅದು ನೋಡಿಕೊಳ್ಳಿ, ಅದು ಖುಷಿ ಕೊಡ್ತೈತಿ. ಅದು ನೋಡಿಕೊಳ್ಳಿ ಏನೋ ಒಂದು ಮಾಡೋನು ಹೈಲೈಟ್ ಆಗ್ತಾನೋ ಒಂದು ಮೀಡಿಯಾದಾಗ ಒಂದು ಬರ್ತಾನಂತೇಳಿ ಯಾವುದೇ ಥರದ ಕೆಲಸ ಮಾಡೋಕೆ ಹೋಗ್ಬೇಡ್ರಿ, ಶೇರ್ ಮಾಡಬೇಡ್ರಿ, ಅಪ್ಲೋಡ್ ಮಾಡಬೇಡ್ರಿ. ನಿಮ್ಮ ಭವಿಷ್ಯಕ್ಕೆ ನೀವು ಕಲ್ಲು ಇಟ್ಕೋಬೇಡ್ರಿ. ಮುಂದೆ ಈಗ ನಾವು ಅಭಿಮಾನಿಗಳು ಯಾಕೆ ಪ್ರೆಸ್ ಮೀಟ್ ಕರೆದು ಅಂದ್ರೆ ನಮ್ಮ ಅಭಿಮಾನಿಗಳು ಹೊರಚಿಗೆದ್ದು ಏನಾದರೂ ಅಚಾತುರ್ಯ ಆಗಬಾರ್ದು. ಈ ಶೇರ್ ಮಾಡಿ ಸಿಟ್ಟು ಬಂದಿರ್ತಾರೆ. ಯಾಕಂದ್ರೆ ಅಭಿಮಾನಿಗಳಿಗೆ ಒಂದು ಅವ್ರದ್ದೇ ಆದ ಒಂದು ಅಭಿಮಾನ, ಅವ್ರದ್ದೇ ಆದ ಮನಸ್ಸು ನೋವಾಗೋದ್ರಿಂದ ಅಪ್ಲೋಡ್ ಮಾಡಿದ ಸಿಕ್ಕಂದ್ರೆ ಜಗಳ ಕದನ ಆಗ್ತೈತಿ. ಅಂಥ ಘಟನೆ ಆಗಬಾರ್ದು ಅಂತೇಳಿ ನಾವು ಮುಂಜಾಗ್ರತೆ ಕೈಗೊಂಡು ಪ್ರೆಸ್ ಮೀಟ್ ಕರೆದು ಅವ್ರಿಗೆ ಪ್ರೆಸ್ ಮುಖಾಂತರ ಸಮಾಜಕ್ಕೆ ಯಾವ್ಯಾವ ಶೇರ್ ಮಾಡತ್ತಾನ ಅವಂಗ ಮತ್ತು ಯಾರು ಪಾಪ ಅವರು ವಿಡಿಯೋ ನೋಡ್ಕೊಂಡಾರೋ ಅವ್ರು ತಪ್ಪು ಗ್ರಹಿಸತ್ತಾರೋ ಅವರಿಗೆ ತಿಳುವಳಿಕೆ ಬರುತ್ತೆ. ಪ್ರೆಸ್ ಮೀಟ್ ಮಾಡಿದ್ದು ಇದನ್ನು ಎಚ್ಚರಿಕೊಂಡು ಇದನ್ನು ಶೇರ್ ಮಾಡಬೇಡ್ರಿ, ಅಪ್ಲೋಡ್ ಮಾಡಬೇಡ್ರಿ. ಮಾಡಿದಾದ್ಮೇಲೆ ಕ್ರಮ ಆಗ್ತೈತಿ. ಲೈಫ್ ನಿಮಗೆ ಜಡ ಆಗ್ತೈತಿ, ಜೀವನ ವಜನ ಆಗ್ತೈತಿ. ಈಗ ಎಚ್ಚರಿಕೆ ಕೊಡೋದು ಇದು ಲಾಸ್ಟ್ ವಾರ್ನಿಂಗ. ಇನ್ನು ಯಾವ ಮಾಡ್ತಾನೋ ಅವ್ನಿಗೆ ಸೈಬರ್ ಕ್ರೈಮ್ದಾಗ ನಾವು ಕೇಸ್ ಮಾಡೋಕೆ ರೆಡಿ. ಅದು ಎಚ್ಚರಿಂದ ಬಾಳೆ ಮಾಡಿರಿ. DCC ಬ್ಯಾಂಕ್ ಚುನಾವಣೆ ಸಂದರ್ಭದಲ್ಲಿ ವಾಲ್ಮೀಕಿ ಜನಾಂಗವನ್ನು ಹೆಸರಲ್ಲಿ ಬಿದ್ದಿದ್ರು. ಅದ್ರ ಬಗ್ಗೆ ಅವ್ರ ಬಗ್ಗೆ ಅಟ್ರಾಸಿಟಿ ಕೇಸ್ ಮಾಡಿದ್ರು. ಅವರು ಹೊರಗೆ ಬಂದಿದ್ರು. ಈಗ ಕೇಸ್ ಮಾಡ್ಕೊಂಡು ಅವ್ರ ಬಗ್ಗೆ ಮತ್ತೇನು ನೀವು ಅದ್ರ ಬಗ್ಗೆ ಸ್ಟ್ರೈಕ್ ಮಾಡಿದ್ರು? ಸ್ಟ್ರೈಕ್ ಅಂದ್ರೆ ನೋಡಿರಿ, ಮುಂಚೆ ನಾವು ಅವಾಗ ಪ್ರಕರಣ ದಾಖಲೆ ಮಾಡಿದ್ವಿ. ಸುಮಾರು ರಾಜ್ಯದಾದ್ಯಂತ ನಮ್ಮ ವಾಲ್ಮೀಕಿ ಸಮಾಜ ವತಿಯಿಂದ ಮತ್ತು ನಮ್ಮ ಹಿಂದುಳಿದ ವರ್ಗದ ವತಿಯಿಂದ ಎಲ್ಲರೂ ನಾವು ಅಲ್ಟ್ರಾಸಿಟಿ ಕೇಸ ಹಲವಾರು ನಾಯಕರು ಮಾಡಿದ್ರು, ನಾವು ಮಾಡಿದ್ವು. ನಮ್ಮದು ಸ್ವತಃ ನಾವು ಮಾಡಿದ್ವು. ಆದ್ರೆ ಈಗ ಅವ ಯಾವ ತಹಶೀಲ್ದಾರ್ ಆಫೀಸರ ST ಕ್ಯಾಟಗರಿ ಒಳಗೆ ಇದು ವಾಲ್ಮೀಕಿ ಸಮಾಜ ಸೇರೋದಿಲ್ಲ ಮತ್ತು ಒಂದು ಸುಳ್ಳು ದಾಖಲಾತಿಗಳನ್ನ ಕೊಟ್ಟ ಅವರ ಬೇಲ್ ತಗೊಂತ ವ್ಯವಸ್ಥೆ ಆಗೈತಿ. ಅದಕ್ಕೆ ಸಾಕರ್ಗಳು ಕಾನೂನಾತ್ಮಕವಾಗಿ ಸಾಕರ್ಗಳಾಯ್ತು, ನಮ್ಮ ಸ್ವಾಮೀಜಿಗಳಾಯ್ತು, ನಮ್ಮ ಸಮಾಜದ ಮುಖಂಡರದು ನಾವು ತಹಶೀಲ್ದಾರ್ ಮೇಲೆ ಆ್ಯಕ್ಷನ್ ಆಗ್ಬೇಕಂತೇಳಿ ಆಲ್ರೆಡಿ ಕಾನೂನು ಪ್ರೊಸೆಸ್ ನಡೆದೈತಿ. ಅವ್ನು ಸಸ್ಪೆಂಡ್ ಆಗ್ತಾನೋ, ಸಸ್ಪೆಂಡ್ ಆದಪ್ಪ ಅಂದ್ರೆ ಅದು ಆಟೋಮೆಟಿಕ ಹೈಕೋರ್ಟ್ದಾಗ ಏನು ನಿರ್ಣಯ ಆಗ್ತೈತಿ. ಅದೇನು ಜರ್ಕರ್ತ ಆಗಲಿಲ್ಲ ಅಂದ್ರೆ ಮುಂದೊಂದು ದಿವಸ ನಮ್ಮ ಸಮಾಜದ ಮುಖಂಡರು ಸೇರಿ, ನಮ್ಮ ಸ್ವಾಮೀಜಿಗಳು ಸೇರಿ ಎಲ್ಲರೂ ರಾಜ್ಯದಾದ್ಯಂತ ಹೋರಾಟ ಮಾಡ್ತಂತ ಈ ಮುಖಾಂತರ ನಾವು ಕರೆ ಕೊಡ್ತೀವಿ.